ರಸ್ತೆಗೆ ಬಿಸಾಡಬೇಡಿ, ಗೇಟ್ ಬಳಿ ಇಡಿ, ಬರ್ತಾರೆ ಕಸವನ್ನ ತೆಗೆದುಕೊಂಡು ಹೋಗ್ತಾರೆ. ಹೀಗಂತ ಬೆಂಗಳೂರಿನ ಜನತೆಗೆ ಜಿಬಿಎ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಸ ಸಂಗ್ರಹ ಸಮಯ ಬದಲಾವಣೆ ಆಗುತ್ತೆ, ಆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮನೆಯ ಬಳಿಯೇ ಕಸ ಸಂಗ್ರಹಣೆಯನ್ನ ಮಾಡುತ್ತೀವಿ, ಹಾಗಾಗಿ ನಿಮ್ಮ ಮನೆ ಗೇಟ್ನಲ್ಲಿ ಕಸವನ್ನ ಇಡಿ. ಕಸ ಸಂಗ್ರಹ ಸಮಯ ಬದಲಾವಣೆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಸ ಸಂಗ್ರಹಣೆ ನಿಮ್ಮ ಮನೆ ಬಳಿಯೇ ಬಂದು ಮಾಡ್ತಾರೆ. ನಿಮ್ಮ ಮನೆಯ ಗೇಟ್ಗಳ ಬಳಿ ಕಸವನ್ನ ಸಂಗ್ರಹಿಸಿಟ್ಟಿರಿ. ಘನತ್ಯಾಜ್ಯ ನಿರ್ವಹಣಾಧಿಕಾರಿ ಕರಿಗೌಡ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಇಲ್ಲ, ಅವರು ಇದನ್ನ 1 ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ತರ ಕಸ ಸುರಿದ ಸಾವಿರಾರು ವಿಡಿಯೋಗಳಿದೆ. ಒಂದು ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಲಿಂಕ್ ವರ್ಕರು, ಇಂಜಿನಿಯರ್ ಕಲೆಕ್ಟ್ ಮಾಡಿರೋದು. ಎರಡನೇದು CCTV ಇನ್ಸ್ಟಾಲ್ ಮಾಡಿರೋದು. ಮೂರನೇದು ಸಾರ್ವಜನಿಕರು ಕೊಟ್ಟಿದ್ದು. ನಮ್ಮ ಹತ್ರ ತುಂಬ ಮಾಹಿತಿ ಇದೆ. ಆದ್ದರಿಂದ ಸಾರ್ವಜನಿಕರು ಕಸ ಎಸೆದರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನು ರಸ್ತೆಗೆ ಎಸೆಬೇಡಿ. ಇಲ್ಲ, ಅವರು ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೆ ಕಸ ಇದ್ರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಅವ್ರ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ. ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಇದನ್ನ 1 ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ತರ ಕಸ ಸುರಿದ ಸಾವಿರಾರು ವಿಡಿಯೋ. ರಸ್ತೆಗೆ ಬಿಸಾಡಬೇಡಿ, ಗೇಟ್ ಬಳಿ ಇಡಿ, ಬರ್ತಾರೆ ಕಸವನ್ನ ತೆಗೆದುಕೊಂಡು ಹೋಗ್ತಾರೆ. ಹೀಗಂತ ಬೆಂಗಳೂರಿನ ಜನತೆಗೆ ಜಿಬಿಎ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಸ ಸಂಗ್ರಹ ಸಮಯ ಬದಲಾವಣೆ ಆಗುತ್ತೆ, ಆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮನೆಯ ಬಳಿಯೇ ಕಸ ಸಂಗ್ರಹಣೆಯನ್ನ ಮಾಡುತ್ತೀವಿ, ಹಾಗಾಗಿ ನಿಮ್ಮ ಮನೆ ಗೇಟ್ನಲ್ಲಿ ಕಸವನ್ನ ಇಡಿ. ಕಸ ಸಂಗ್ರಹ ಸಮಯ ಬದಲಾವಣೆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಸ ಸಂಗ್ರಹಣೆ ನಿಮ್ಮ ಮನೆ ಬಳಿಯೇ ಬಂದು ಮಾಡ್ತಾರೆ. ನಿಮ್ಮ ಮನೆಯ ಗೇಟ್ಗಳ ಬಳಿ ಕಸವನ್ನ ಸಂಗ್ರಹಿಸಿಟ್ಟಿರಿ. ಘನತ್ಯಾಜ್ಯ ನಿರ್ವಹಣಾಧಿಕಾರಿ ಕರಿಗೌಡ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಇಲ್ಲ, ಅವರು ಇದನ್ನ 1 ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ತರ ಕಸ ಸುರಿದ ಸಾವಿರಾರು ವಿಡಿಯೋಗಳಿದೆ. ಒಂದು ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಲಿಂಕ್ ವರ್ಕರು, ಇಂಜಿನಿಯರ್ ಕಲೆಕ್ಟ್ ಮಾಡಿರೋದು. ಎರಡನೇದು CCTV ಇನ್ಸ್ಟಾಲ್ ಮಾಡಿರೋದು. ಮೂರನೇದು ಸಾರ್ವಜನಿಕರು ಕೊಟ್ಟಿದ್ದು. ನಮ್ಮ ಹತ್ರ ತುಂಬ ಮಾಹಿತಿ ಇದೆ. ಆದ್ದರಿಂದ ಸಾರ್ವಜನಿಕರು ಕಸ ಎಸೆದರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನು ರಸ್ತೆಗೆ ಎಸೆಬೇಡಿ. ಇಲ್ಲ, ಅವರು ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೆ ಕಸ ಇದ್ರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಅವ್ರ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ. ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಇದನ್ನ 1 ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ತರ ಕಸ ಸುರಿದ ಸಾವಿರಾರು ವಿಡಿಯೋ. ರಸ್ತೆಗೆ ಬಿಸಾಡಬೇಡಿ, ಗೇಟ್ ಬಳಿ ಇಡಿ, ಬರ್ತಾರೆ ಕಸವನ್ನ ತೆಗೆದುಕೊಂಡು ಹೋಗ್ತಾರೆ. ಹೀಗಂತ ಬೆಂಗಳೂರಿನ ಜನತೆಗೆ ಜಿಬಿಎ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಸ ಸಂಗ್ರಹ ಸಮಯ ಬದಲಾವಣೆ ಆಗುತ್ತೆ, ಆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮನೆಯ ಬಳಿಯೇ ಕಸ ಸಂಗ್ರಹಣೆಯನ್ನ ಮಾಡುತ್ತೀವಿ, ಹಾಗಾಗಿ ನಿಮ್ಮ ಮನೆ ಗೇಟ್ನಲ್ಲಿ ಕಸವನ್ನ ಇಡಿ. ಕಸ ಸಂಗ್ರಹ ಸಮಯ ಬದಲಾವಣೆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಸ ಸಂಗ್ರಹಣೆ ನಿಮ್ಮ ಮನೆ ಬಳಿಯೇ ಬಂದು ಮಾಡ್ತಾರೆ. ನಿಮ್ಮ ಮನೆಯ ಗೇಟ್ಗಳ ಬಳಿ ಕಸವನ್ನ ಸಂಗ್ರಹಿಸಿಟ್ಟಿರಿ.
ಘನತ್ಯಾಜ್ಯ ನಿರ್ವಹಣಾಧಿಕಾರಿ ಕರಿಗೌಡ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಇಲ್ಲ, ಅವರು ಇದನ್ನ ಒಂದು ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ತರ ಕಸ ಸುರಿದ ಸಾವಿರಾರು ವಿಡಿಯೋಗಳಿದೆ. ಒಂದು ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಲಿಂಕ್ ವರ್ಕರು, ಇಂಜಿನಿಯರ್ ಕಲೆಕ್ಟ್ ಮಾಡಿರೋದು. ಎರಡನೇದು CCTV ಇನ್ಸ್ಟಾಲ್ ಮಾಡಿರೋದು. ಮೂರನೇದು ಸಾರ್ವಜನಿಕರು ಕೊಟ್ಟಿದ್ದು. ನಮ್ಮ ಹತ್ರ ತುಂಬ ಮಾಹಿತಿ ಇದೆ. ಆದ್ದರಿಂದ ಸಾರ್ವಜನಿಕರು ಕಸ ಎಸೆದರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನು ರಸ್ತೆಗೆ ಎಸೆಬೇಡಿ. ಇಲ್ಲ, ಅವರು ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೆ ಕಸ ಇದ್ರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಆ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ. ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಇದನ್ನ ಒಂದು ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ತರ ಕಸ ಸುರಿದ ಸಾವಿರಾರು ವಿಡಿಯೋ. ರಸ್ತೆಗೆ ಬಿಸಾಡಬೇಡಿ, ಗೇಟ್ ಬಳಿ ಇಡಿ, ಬರ್ತಾರೆ ಕಸವನ್ನ ತೆಗೆದುಕೊಂಡು ಹೋಗ್ತಾರೆ. ಹೀಗಂತ ಬೆಂಗಳೂರಿನ ಜನತೆಗೆ GBA ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕಸ ಸಂಗ್ರಹ ಸಮಯ ಬದಲಾವಣೆ ಆಗುತ್ತೆ, ಆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಮನೆಯ ಬಳಿಯೇ ಕಸ ಸಂಗ್ರಹಣೆಯನ್ನ ಮಾಡುತ್ತೀವಿ, ಹಾಗಾಗಿ ನಿಮ್ಮ ಮನೆ ಗೇಟ್ನಲ್ಲಿ ಕಸವನ್ನ ಇಡಿ. ಕಸ ಸಂಗ್ರಹ ಸಮಯ ಬದಲಾವಣೆ ವಿಚಾರಕ್ಕೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಸ ಸಂಗ್ರಹಣೆ ನಿಮ್ಮ ಮನೆ ಬಳಿಯೇ ಬಂದು ಮಾಡ್ತಾರೆ. ನಿಮ್ಮ ಮನೆಯ ಗೇಟ್ಗಳ ಬಳಿ ಕಸವನ್ನ ಸಂಗ್ರಹಿಸಿಟ್ಟಿರಿ. ಘನತ್ಯಾಜ್ಯ ನಿರ್ವಹಣಾಧಿಕಾರಿ ಕರಿಗೌಡ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಇಲ್ಲ, ಅವರು ಇದನ್ನ ಒಂದು ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ತರ ಕಸ ಸುರಿದ ಸಾವಿರಾರು ವಿಡಿಯೋಗಳಿದೆ. ಒಂದು ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಲಿಂಕ್ ವರ್ಕರು, ಇಂಜಿನಿಯರ್ ಕಲೆಕ್ಟ್ ಮಾಡಿರೋದು. ಎರಡನೇದು CCTV ಇನ್ಸ್ಟಾಲ್ ಮಾಡಿರೋದು. ಮೂರನೇದು ಸಾರ್ವಜನಿಕರು ಕೊಟ್ಟಿದ್ದು. ನಮ್ಮ ಹತ್ರ ತುಂಬ ಮಾಹಿತಿ ಇದೆ. ಆದ್ದರಿಂದ ಸಾರ್ವಜನಿಕರು ಕಸ ಎಸೆದರೆ ನಿಮ್ಮ ಮನೆಗೆ ಕಸ ವಾಪಸ್ ಬರುತ್ತೆ ಅನ್ನೋದು ಗೊತ್ತಿರಲಿ. ಅಭಿಯಾನ ಮುಂದುವರಿಯುತ್ತೆ. ಯಾರು ಕಸವನ್ನು ರಸ್ತೆಗೆ ಎಸೆಬೇಡಿ. ಇಲ್ಲ, ಅವರು ನಾವು ಬರೋ ಟೈಮ್ನಲ್ಲಿ ಇರಲ್ಲ ಅಂತಂದರೆ ಅವ್ರ ಮನೆ ಹೊರಗಡೆ ಗೇಟ್ ಹತ್ರ ಪ್ರತ್ಯೇಕವಾಗಿ ಒಣ ಕಸ ಹಸಿ ಕಸನ ಪ್ರತ್ಯೇಕವಾಗಿ ಇಟ್ಟಿದ್ರೆ ನಮ್ಮ ಆಟೋ ಟಿಪ್ಪರ್ ಹೆಲ್ಪರ್ ತಗೋತಾರೆ. ಅಲ್ಲಲ್ಲ, ನಾವು ಕಸ ಯಾಕೋ ಅರಿವನ್ನು ಮೂಡಿಸ್ಲಿಕ್ಕೆ ಅವ್ರ ಮನೆ ಮುಂದೆ ಕಸ ಸುರಿದ್ವಿ. ಆ ಮನೆ ಮುಂದೆನೆ ಕಸ ಇದ್ರೆ ಅದು ನೈರ್ಮಲ್ಯಕ್ಕೆ ಹಾಳಾಗುತ್ತೆ. ಅದರಿಂದ ನಾವು ಆ ದಂಡ ಕಟ್ಟಿಸ್ಕೊಂಡು ಕಸ ವಾಪಸ್ ತಗೊಂಡು ಇಲ್ಲ ತಗೊಂಡೋಗಿ ಇಲ್ಲ ಅದು ಹೋಗ್ಬೇಕಾದ ವಿಡಿಯೋ. ಮನೆಯಿಂದನೇ ಅವ್ರ ಮನೆಯಿಂದ ಕಸ ತಗೊಂಡೋಗೋದನ್ನ ಟ್ರ್ಯಾಕ್ ಮಾಡಿರೋದು ನಾವು. ಇದನ್ನ ಒಂದು ತಿಂಗಳಿಂದ ಯೋಜನೆ ಮಾಡಿದ್ವಿ. ಆದರೆ ನಮ್ಮ ಪ್ರತಿ ವಾರ್ಡಿಂದ ಕನಿಷ್ಠ 10 ವಿಡಿಯೋ ಇದೆ. ನಾವು ಒಂದೊಂದು ಮನೆ ಕಸ ಸುರಿದ್ವಿ. ನಮ್ಮ ಹತ್ರ ಈ ತರ ಕಸ ಸುರಿದ ಸಾವಿರಾರು ವಿಡಿಯೋ.